ಕರುಣಾಮಯಿ ಬೋಧಿಸತ್ವ ಧ್ಯಾನದಲ್ಲಿ ಕಂಡನು ತತ್ವ, ಅರಿತನು ಪಂಚಸ್ಕಂದಗಳ ಶೂನ್ಯತ್ವ ಮತ್ತು ಬಿಡುಗಡೆ ಹೊಂದಿದನು ದುಃಖಕ್ಕೆ ಕಾರಣವಾದ ಬಂಧನದಿಂದ. ಅರಿತನು ರೂಪವು ಶೂನ್ಯದ ಹೊರತಾಗಿ ಬೇರೇನಲ್ಲ, ಶೂನ್ಯವು ರೂಪದ ಹೊರತಾಗಿ ಬೇರೇನಲ್ಲ, ರೂಪವು ಶೂನ್ಯವಷ್ಟೆ, ಶೂನ್ಯವು ರೂಪವಷ್ಟೆ. ಭಾವನೆ, ಚಿಂತನೆ ಮತ್ತು ಆಯ್ಕೆ, ಅರಿವು ಸಹ ಇವುಗಳಂತೆಯೇ ಹೊರತು ಬೇರೇನೂ ಅಲ್ಲ. ಇವೆಲ್ಲವೂ ಸ್ವಾಭಾವಿಕವಾಗಿ ಶೂನ್ಯ. ಅವು ಹುಟ್ಟುವುದೂ ಇಲ್ಲ, ನಾಶವಾಗುವುದೂ ಇಲ್ಲ. ಅವು ಮಲಿನವಾಗುವುದೂ ಇಲ್ಲ, ಪವಿತ್ರವಾಗುವುದೂ ಇಲ್ಲ. ಅವು ಉದಯಿಸುವುದೂ ಇಲ್ಲ, ಅಸ್ತಮಿಸುವುದೂ ಇಲ್ಲ. ಹಾಗಾಗಿ ಶೂನ್ಯದಲ್ಲಿ ರೂಪವಿಲ್ಲ, ಇಲ್ಲ ಭಾವನೆಗಳು, ಇಲ್ಲ ಚಿತ್ತ, ಇಲ್ಲ ಆಯ್ಕೆ, ಇಲ್ಲ ಅರಿವೂ ಸಹ. ಇಲ್ಲ ಕಣ್ಣು, ಕಿವಿ, ಮೂಗು, ನಾಲಿಗೆ, ದೇಹ, ಮನಸ್ಸು. ಇಲ್ಲ ಬಣ್ಣ, ಸದ್ದು, ವಾಸನೆ, ರುಚಿ, ಸ್ಪರ್ಶ. ಇಲ್ಲ ಬುದ್ಧಿಗೆ ಸಿಗುವ ಅನುಭವ, ಇಲ್ಲ ಗ್ರಹಿಸುವ ಕ್ರಿಯೆ. ಇಲ್ಲ ಅಜ್ಞಾನ, ಇಲ್ಲ ಅಜ್ಞಾನದ ನಾಶ. ಅಜ್ಞಾನದಿಂದ ಮೂಡುವ ಎಲ್ಲವೂ ಇಲ್ಲ, ಬಾಡುವುದೂ ಇಲ್ಲ, ಸಾವೂ ಇಲ್ಲ. ಅವುಗಳ ಅಂತ್ಯವೂ ಇಲ್ಲ. ದುಃಖವೂ ಇಲ್ಲ, ದುಃಖದ ಕಾರಣವೂ ಇಲ್ಲ, ದುಃಖದ ಪರಿಹಾರವೂ ಇಲ್ಲ, ದುಃಖ ನಿವಾರಣೆಯ ಮಾರ್ಗವೂ ಇಲ್ಲ. ಪಡೆಯಲು ಜ್ಞಾನವೂ ಇಲ್ಲ, ಪಡೆಯುವುದು ಕೂಡ ಶೂನ್ಯವೇ ಆಗಿದೆ. ಹಾಗಾಗಿ ತಿಳಿ, ಬೋಧಿಸತ್ವ ಏನನ್ನು ಪಡೆದಿಲ್ಲ, ಹಿಡಿದಿಲ್ಲ, ಕಂಡಿಲ್ಲ. ಆದರೆ ನಿಜಗುಣದ ಅರಿವಿನಲ್ಲಿ ಅವನ ವಾಸ. ಎಲ್ಲ ಸಂಕೋಲೆಗಳಿಂದಲೂ ಸನ್ಯಾಸ. ಭಯದಿಂದ ಮುಕ್ತಿ ಪಡೆಯಲು ದೊರಕುವುದು ನಿನಗೆ ನಿರ್ಭಯಲು. ಹಿಂದಿನ, ಇಂದಿನ, ಮುಂದಿನ ಬುದ್ಧರೆಲ್ಲರೂ ಬಳಸಿ ನಿಜಗುಣದ ಅರಿವನ್ನು ಕಂಡರು ಶೂನ್ಯದ ಪೂರ್ಣತೆಯನ್ನು. ಕೇಳು ಓ ಅರಿವಿನ ಆಕಾಂಕ್ಷಿಯೇ ಈ ವಜ್ರಸೂಜಿ ಮಂತ್ರವನ್ನು. ಆದೆ ಆದೆ ಬಯಲು ನಿರ್ಭಯಲು ಬೋಧಿಸ್ವಾಹ, ಆದೆ ಆದೆ ಬಯಲು ನಿರ್ಭಯಲು ಬೋಧಿಸ್ವಾಹ, ಆದೆ ಆದೆ ಬಯಲು ನಿರ್ಭಯಲು ಬೋಧಿಸ್ವಾಹ.